ಲವ್ ಮ್ಯಾರೇಜ್ ಆಗಿ ಕೇವಲ 4 ತಿಂಗಳಾಗಿತ್ತಂತೆ ಇದೀಗ ಸುಸೈಡ್ ಮಾಡ್ಕೊಂಡಿರುವಂತ ಒಂದು ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಅದರಲ್ಲೂ ಕೂಡ ನವವಿವಾಹಿತೆ ಬೆಂಗಳೂರಲ್ಲಿ ನಡೆದಿರುವಂತ ಒಂದು ಘಟನೆ ಇದು. ಲವ್ ಮ್ಯಾರೇಜ್ ಆಗಿ 4 ತಿಂಗಳಾಗಿತ್ತು. ಇದೀಗ ನವವಿವಾಹಿತೆ ಸುಸೈಡ್ ಮಾಡ್ಕೊಂಡಿದ್ದಾರೆ. ಡೆತ್ ನೋಟ್ ಅನ್ನ ಬರೆದಿಟ್ಟು ಶ್ವೇತಾ 25 ವರ್ಷ ನೇಣಿಗೆ ಶರಣಾಗಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಿರುವಂತ ಒಂದು ಆತ್ಮಹತ್ಯೆ ಪ್ರಕರಣ ಇದು. ಲವ್ ಮ್ಯಾರೇಜ್ ಆಗಿ ಕೇವಲ 4 ತಿಂಗಳಾಗಿತ್ತು. ಈಗ ನವವಿವಾಹಿತೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಡೆತ್ ನೋಟ್ ಕೂಡ ಬರೆದಿಟ್ಟಿದ್ದಾರೆ. ಶ್ವೇತಾ 25 ವರ್ಷ ನೇಣಿಗೆ ಶರಣಾಗಿದ್ದಾರೆ. ಮನೆಯಲ್ಲೇ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಶ್ವೇತಾ ಸುಸೈಡ್ ಮಾಡಿಕೊಂಡಿದ್ದಾರೆ. ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದಂತ ಅಮೃತ ಶ್ವೇತಾ ಕಾಮಾಕ್ಷಿಪಾಳ್ಯ ಠಾಣಾ ವ್ಯಾಪ್ತಿಯ ಸುಂಕದಕಟ್ಟೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಘಟನಾ ಸ್ಥಳಕ್ಕೆ ಇನ್ನು ಕಾಮಾಕ್ಷಿಪಾಳ್ಯ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದಂತ ಶ್ವೇತಾ ಕೇವಲ 25 ವರ್ಷ, ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ರು. ಕೇವಲ 4 ತಿಂಗಳಾಗಿತ್ತು. ಈಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಸುಸೈಡ್ ಮಾಡ್ಕೊಂಡಿದ್ದಾರೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಜೊತೆಗೆ ಡೆತ್ ನೋಟ್ ಕೂಡ ಬರೆದಿಟ್ಟಿದ್ದಾರಂತೆ. ಹಾಗಾಗಿ ಆ ಒಂದು ಡೆತ್ ನೋಟ್ ಅಲ್ಲಿ ಏನಿದೆ ಅಂತ ಹೇಳಿ ಪೊಲೀಸರು ಕೂಡ ಕೂಡಲೇ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನ್ ಕಾರಣ ಇರ್ಬೋದು? ಕೇವಲ ಲವ್ ಮ್ಯಾರೇಜು, ಅದರಲ್ಲೂ ಕೇವಲ 4 ತಿಂಗಳಾಗಿತ್ತು. ಒಳ್ಳೆಯ ಕೆಲಸ ಇತ್ತು, ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ರು. ಆದ್ರೂ ಏನಾಗಿತ್ತು ಅಂತ ಹೇಳಿ ಗೊತ್ತಿಲ್ಲ. ಇನ್ನು ಪ್ರಾಥಮಿಕ ತನಿಖೆಯಲ್ಲಿ ಎಲ್ಲವೂ ಕೂಡ ಗೊತ್ತಾಗಬೇಕಾಗತ್ತೆ. ಸದ್ಯ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹಾಗಾಗಿ ಕಾಮಾಕ್ಷಿಪಾಳ್ಯ ಪೊಲೀಸರು ಕೂಡಲೇ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಹೀಗೆ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಒಂದು ಕಡೆ ಶ್ವೇತಾ ಫೋಟೋ ನೋಡ್ತಾ ಇದ್ದೀವಿ, ಮೃತ ಶ್ವೇತಾ, ಮತ್ತೊಂದು ಕಡೆ ಆಕೆಯ ಕುಟುಂಬಸ್ಥರು. ಹೀಗೆ ಫ್ಯಾನಿಗೆ ನೇಣು ಹಾಕೊಂಡು ಇದೀಗ ಸುಸೈಡ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಅಪ್ಡೇಟ್ಸ್ ಬರ್ತಾ ಇದೆ. ಲವ್ ಮ್ಯಾರೇಜ್ ಆಗಿ ಕೇವಲ 4 ತಿಂಗಳಾಗಿತ್ತಂತೆ. ಇನ್ನು ಅವ್ರಿಗೆ ಫ್ಯಾಮಿಲಿಯಿಂದ ಏನಾದರೂ ಕಿರುಕುಳ ಇತ್ತಾ, ಅಥವಾ ಬೇರೆ ಏನಾದರೂ ಸಮಸ್ಯೆ ಆಗಿತ್ತಾ, ಅಥವಾ ಗಂಡ ಹೆಂಡತಿಯಲ್ಲಿ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತಾ, ಬೇರೆ ಏನು ಕಾರಣ ಇತ್ತು, ಅಥವಾ ಹೊರಗಿನ ಏನಾದರೂ ಸಮಸ್ಯೆ ಇತ್ತಾ ಅನ್ನೋಂಥದ್ದು ಗೊತ್ತಿಲ್ಲ. ಸದ್ಯ ಈಗ ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ. ಮಗಳ ಸಾವಿಗೆ ಆಕೆಯ ಗಂಡನೇ ಕಾರಣ ಅಂತ ಈಗ ಆರೋಪ ಕೇಳಿಬರುತ್ತಾರೆ. ಮೃತ ಶ್ವೇತಾ ತಾಯಿ ಪುಷ್ಪ ಕೊಟ್ಟಿರುವಂತ ಹೇಳಿಕೆ ಇದು. ತುಂಬಾ ಕಷ್ಟಪಟ್ಟು ಆಕೆಯನ್ನ ಬೆಳೆಸಿದ್ವಿ, ಪ್ರತಿದಿನ ಟಾರ್ಚರ್ ಕೊಡ್ತಿದ್ದ ಅಂತ ಹೇಳ್ತಾ ಇದ್ಲು ಅಂತ ಹೇಳಿ ಈಗ ಶ್ವೇತಾ ಅವ್ರ ತಾಯಿ ಹೇಳಿರೋಂಥದ್ದು. ನನಗೆ ಕಾಲ್ ಮಾಡಿ ನನ್ನಿಂದ ಆಗ್ತಿಲ್ಲ ಇರೋದಕ್ಕೆ ಅಂತ ಶ್ವೇತಾ ಹೇಳಿದ್ಲಂತೆ. ಪ್ರತಿದಿನ ಹೊಡೆಯೋದು ಬಡಿಯೋದು ಮಾಡ್ತಿದ್ದ. ಇಬ್ರು ಅಕ್ಕಂದರಿಗೆ ಅದ್ಧೂರಿಯಾಗಿ ಮದುವೆ ಮಾಡಿದ್ರಲ್ಲ, ನೀನು ಹೋಗಿ ಕೇಳು ಏನಾದ್ರೂ ಕೊಡೋಕೆ ಅಂತ ಹೇಳಿ ಟಾರ್ಚರ್ ಮಾಡ್ತಿದ್ದ ಅಂತ ಹೇಳಿ ತಾಯಿ ಹತ್ರ ಹೇಳಿದ್ರಂತೆ ಶ್ವೇತಾ. ನಾನು ಪಿಜಿಯಲ್ಲಿ ಇರುವಂತೆ ಆಕೆಗೆ ಹೇಳಿದ್ದೆ ಈ ಸಂದರ್ಭದಲ್ಲಿ, ಆದ್ರೆ ಅವಳು ಅಷ್ಟರಾಗ್ಲೇ ಈ ರೀತಿ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಶ್ವೇತಾ ಅವರ ತಾಯಿ. ಮದುವೆಯಾಗಿ ಕೇವಲ 3 ತಿಂಗಳಾಗಿತ್ತಷ್ಟೇ, 3-4 ತಿಂಗಳು ಅಷ್ಟಕ್ಕೆ ಈ ರೀತಿಯಾಗಿ ಬೇರೆ ಇನ್ನ 2 ಮಕ್ಕಳನ್ನು ಕೂಡ ನೀವು ಒಳ್ಳೆ ಅದ್ಧೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ದೀರಾ. ಇನ್ನು ಇದು ಲವ್ ಮ್ಯಾರೇಜ್ ಆಗಿರೋದ್ರಿಂದ ಅದ್ಧೂರಿಯಾಗಿ ಮದುವೆ ಆಗಿರಲಿಲ್ಲ ಅಂತ ಅನ್ಸುತ್ತೆ ಬಹುಶಃ. ಹಾಗಾಗಿ ಹೋಗಿ ನಿಮ್ಮ ಮನೆಯಿಂದ ಏನಾದ್ರು ತಗೋಬಾ, ಕೇಳು ಅಂತ ಹೇಳಿ ಒತ್ತಡ ಹಾಕ್ತಾ ಇದ್ದಂತೆ. ಪ್ರತಿದಿನ ಹೊಡೆಯೋದು ಬಡಿಯೋದು ಈ ರೀತಿಯಾಗಿ ಮಾಡ್ತಿದ್ದಾನೆ, ನನ್ನ ಕೈಲಿ ಇರಕ್ಕಾಗ್ತಾ ಇಲ್ಲ ಅಮ್ಮ ಅಂತ ಹೇಳಿ ತಾಯಿ ಹತ್ರ ಶ್ವೇತಾ ಪ್ರತಿದಿನ ಕಾಲ್ ಮಾಡಿ ಹೇಳ್ತಾ ಇದ್ಲಂತೆ. ಆ ಸಂದರ್ಭದಲ್ಲಿ ಶ್ವೇತಾ ಅವರ ತಾಯಿ ಪುಷ್ಪ ಪಿಜಿಯಲ್ಲಿ ಇದ್ಬಿಡು ಹೋಗಿ ಅಂತ ಹೇಳಿ ಒಂದು ಸಲಹೆ ಕೂಡ ಕೊಟ್ಟಿದ್ದಾರೆ. ಬಂದು ಎಲ್ಲ ವಿಚಾರಿಸೋಣ ಅನ್ನೋಷ್ಟೊತ್ತಿಗೆ ಇಷ್ಟೆಲ್ಲ ಅನಾಹುತ ಆಗಿದೆ. ಈಗ ಶ್ವೇತಾ ಅವರ ತಾಯಿ ಪುಷ್ಪ ಕೊಟ್ಟಿರುವಂತ ಹೇಳಿಕೆ ನೋಡ್ತಾ ಇದೀವಿ ಅಂತಂದ್ರೆ ಯಾವ ರೀತಿಯಾಗಿ ಗಂಡ ಟಾರ್ಚರ್ ಕೊಡ್ತಾ ಇದ್ದ, ಜೊತೆಗೆ ಈಕೆ ಪ್ರತಿದಿನ ಕಾಲ್ ಮಾಡಿ ತಾಯಿಗೆ ಹೇಳ್ತಾ ಇದ್ಲಂತೆ ಈ ರೀತಿಯಾಗಿ ಹೊಡೆಯೋದು ಬಡಿಯೋದು, ಜೊತೆಗೆ ಹೋಗಿ ನಿಮ್ಮ ಮನೆಯಿಂದ ಏನಾದರೂ ತಗೊಂಡ್ ಬಾ ಅಂತ ಹೇಳಿ ಹಿಂಸೆ ಕೊಡ್ತಾ ಇದ್ದ. ಅದರಲ್ಲೂ ಕೂಡ ನಿಮ್ಮ ಬೇರೆ ಮಕ್ಕಳಿಗೆ ಅದ್ಧೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ದೀರಾ, ಆದ್ರೆ ಇವ್ರಿಗೆ ಏನ್ ಮಾಡಿದ್ದೀರಾ ಅನ್ನುವಂಥದ್ದು ಅವನ ತಲೆಯಲ್ಲಿತ್ತು. ಹಾಗಾಗಿ ಈ ರೀತಿಯಾಗಿ ಟಾರ್ಚರ್ ಕೊಡ್ತಾ ಇದ್ದ. ಬಂದು ಎಲ್ಲವೂ ಕೂಡ ಸರಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಅಷ್ಟರಲ್ಲೇ ಶ್ವೇತಾ ಈ ರೀತಿಯಾಗಿ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಈಗ ಆಕೆ ತಾಯಿ ಹೇಳ್ತಾ ಇರುವಂಥದ್ದು. ಹಾಗಾಗಿ ಸದ್ಯಕ್ಕೆ ಈಗ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ತನಿಖೆ ಕೂಡ ಮುಂದುವರೆಸಿದ್ದಾರೆ. ಪ್ರತಿದಿನ ಈ ರೀತಿಯಾಗಿ ಗಂಡ ಟಾರ್ಚರ್ ಕೊಡ್ತಾ ಇದ್ದ. ಕೇವಲ 4 ತಿಂಗಳಾಗಿತ್ತು, ಲವ್ ಮ್ಯಾರೇಜ್ ಆಗಿತ್ತು. ಅದಾದ ನಂತರ ಪ್ರತಿದಿನ ಹೊಡೆಯೋದು ಬಡಿಯೋದು, ಅಥವಾ ತಾಯಿ ಮನೆಯಿಂದ ಏನಾದರೂ ತಗೊಂಡ್ ಬಾ ಅಂತ ಹೇಳಿ ಅವ್ರಿಗೆ ಹಿಂಸೆ ಕೊಡೋದು, ಇದೆಲ್ಲವೂ ಕೂಡ ಆಗ್ತಾ ಇತ್ತು ಅಂತ ಹೇಳಿ ಮೊದಲನೇದಾಗಿ ಶ್ವೇತಾ ತಾಯಿ ಹತ್ರ ಹೇಳಿರ್ತಾಳೆ. ಅದಾದ ನಂತರ ಈಗ ಡೆತ್ ನೋಟಲ್ಲೂ ಕೂಡ ಬರೆದು ಇಟ್ಟು ಅದಾದ ನಂತರ ಈ ರೀತಿಯಾಗಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ.
ಅಣ್ಣ ನನ್ನ ಬ್ಯಾಕ್ ಪ್ಯಾಕ್ ಇಲ್ಲ ಅಣ್ಣ.